ಗುಂಡ್ಲುಪೇಟೆಯಲ್ಲಿ ಅರಣ್ಯ ಭೂ ಕಬಳಿಕೆ ಮಾಡಲಾಗಿದೆ. ಮೀಸಲು ಅರಣ್ಯ ಪ್ರದೇಶವಾದ ನೀನೇಕಟ್ಟಿ ಶ್ರೀಗಂಧ ಮೀಸಲು ಅರಣ್ಯ ಪ್ರದೇಶದಲ್ಲಿ ಎಕರೆಗಟ್ಟಲೆ ಅರಣ್ಯ ಪ್ರದೇಶವನ್ನು ಕಬಳಿಸಲಾಗಿದ್ದು, ಮಾಡಹಳ್ಳಿ ಸರ್ವೆ ನಂಬರ್ 111ರಲ್ಲಿ ಗುಂಡ್ಲುಪೇಟೆಯ ನಿವಾಸಿಯಾದ ಪಾಪಣ್ಣ ಬಿನ್ ಸಿದ್ದಾನಾಯ್ಕ ಎಂಬುವನು ಈ ಕೃತ್ಯ ಎಸಗಿದ್ದಾನೆ. ಗುಂಡ್ಲುಪೇಟೆ ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವ ಹೌಸಿಂಗ್ ಬೋರ್ಡ್ ಕಾಲೋನಿಯ ಹಿಂಭಾಗದಿಂದ ಕಟ್ಟೆಗುಡ್ಡದವರೆಗೆ ಭೂ ಕಬಳಿಕೆಯಾಗಿದೆ. ಸುಮಾರು 82 ಕಲ್ಲು ಕಂಬಗಳನ್ನು ವಶಪಡಿಸಿಕೊಂಡು ಆರೋಪಿ ಪಾಪಣ್ಣ ಎಂಬುವರನ್ನು ತಲೆಮರೆಸಿಕೊಂಡಿದ್ದು, ಆತನಿಗಾಗಿ ಈಗ ಅರಣ್ಯ ಅಧಿಕಾರಿಗಳು ಹುಡುಕಾಟವನ್ನು ಕೂಡ ಮಾಡ್ತಿದ್ದಾರೆ. ಗುಂಡ್ಲುಪೇಟೆಯಲ್ಲಿ ಅರಣ್ಯ ಭೂ ಕಬಳಿಕೆ ಆರೋಪ ಈಗ ಪಾಪಣ್ಣ ಬಿನ್ ಸಿದ್ದೇನಾಯ್ಕ ಎಂಬುವರ ಮೇಲೆ ಕೇಳಿಬಂದಿದೆ. ಹಾಗಾಗಿ ಮೀಸಲು ಅರಣ್ಯ ಪ್ರದೇಶದಲ್ಲಿ ಅಕ್ರಮವಾಗಿ ಕಂಬಗಳನ್ನು ನೆಟ್ಟು ಭೂಮಿಯನ್ನು ಕಬಳಿಕೆ ಮಾಡಲು ಮುಂದಾಗಿದ್ದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಇಲಾಖಾಧಿಕಾರಿಗಳು ಕ್ರಮಕ್ಕೆ ಮುಂದಾಗಿದ್ದು, ಸದ್ಯ 82 ಕಂಬಗಳನ್ನು ಮುಗಿಸಿದ್ದಾರೆ. ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಕ್ರಮಕ್ಕೂ ಕೂಡ ಮುಂದಾಗಿದ್ದಾರೆ.